ಸುಮನ ಬಡಕಿಲೆ ಅವರು ನಮ್ಮ ಜೊತೆ ಇದ್ದಾರೆ. ಚಿಗುರೆಲೆ ತಂಬುಳಿ ಇದರಲ್ಲಿ 2ನೇ ಸಂಚಿಕೆಯಾಗಿ ಅವರು ನಮಗೆ ಇವತ್ತು ತಂಬುಳಿ ಬಗ್ಗೆ ಪರಿಚಯಿಸಿದ್ದಾರೆ. ಇವತ್ತು ಸೀಬೆ ಚಿಗುರು, ಪೇರಳೆ ಚಿಗುರು ಅಂತ ಹೇಳ್ತಾರೆ ಅಲ್ವಾ, ಪೇರಳೆ ಹಣ್ಣಿದ್ದು ಇದು ಪೇರಳೆ ಮರದ ಚಿಗುರುಗಳು. ಇವತ್ತು ಇದರ ತಂಬುಳಿಯನ್ನೊಂದು ಮಾಡಿ ತೋರಿಸಿಕೊಡ್ತೇನೆ. ನೋಡಿ, ಸೀಬೆ ಚಿಗುರು, ಸೀಬೆ ಅಂದರೆ ಪೇರಳೆ ಹಣ್ಣು. ನಾವು ಈಗ ಪೇರಳೆ ಹಣ್ಣು ಅಂತೇಳಿ ಸ್ಥಳೀಯ ಭಾಷೆಯಲ್ಲಿ ಹೇಳ್ತೇವೆ. ಪೇರಳೆ ಹಣ್ಣು ನಾವು ಸೀಬೆ ಹಣ್ಣು ಕರಿತೇವೆ. ಅದರದ್ದು ಚಿಗುರಿನಿಂದ ಮಾಡುವಂಥ ತಂಬುಳಿ, ಚಿಗುರೆಲೆ ತಂಬುಳಿ. ಅದಕ್ಕೆ ತೆಂಗಿನಕಾಯಿ, ಜೀರಿಗೆ ಚೂರು, ಉಪ್ಪು, ಮಜ್ಜಿಗೆ, ತುಪ್ಪ ಒಗ್ಗರಣೆಗೆ. ಇದು ಗಾಂಧಾರಿ ಮೆಣಸು, ಜೀರಿಗೆ ಮೆಣಸು, ನಾವು ಗಾಂಧಾರಿ ಅಂತ ಹೇಳ್ತೇವೆ ಸ್ಥಳೀಯ ಭಾಷೆಯಲ್ಲಿ. ಜೀರಿಗೆ ಮೆಣಸು, ಕರಿಬೇವು ಸೊಪ್ಪು, ಮತ್ತೆ ಒಗ್ಗರಣೆಗೆ ಬೇಕಾದಂಥದ್ದು ಸಾಮಾನು ಸಾಸಿವೆ, ಜೀರಿಗೆ. ಈ ಇಷ್ಟು ಪದಾರ್ಥಗಳು ಇದಕ್ಕೆ ಬೇಕಾಗ್ತದೆ. ಇದನ್ನು ಈಗ ಮುಂದೆ ಮಾಡುವಂಥ ವಿಧಾನ ಹೇಗೆ ಅಂತೇಳಿ, ಸಣ್ಣಗೆ ಹುಡಿ ಮಾಡಿಕೊಂಡು ಹೆಚ್ಚಿಕೊಂಡು ಸಾಕ್ತದೆ. ತುಪ್ಪದಲ್ಲಿ ಹುರಿಯುವುದು. ಹೆಚ್ಚಾಗಿ ಮದ್ದಿನ ಕುಡಿಗಳನ್ನು ಹಾಕುವಾಗ ತುಪ್ಪದಲ್ಲೇ ಹುರಿಯುವುದು. ಎಣ್ಣೆ ಹಾಕೋದು ಸ್ವಲ್ಪ ಕಡಿಮೆ ಅಂತ ಲೆಕ್ಕ. ತುಪ್ಪದಲ್ಲಿ ಉಪಯೋಗ ಮಾಡ್ತಾರೆ. ಈಗ ತುಪ್ಪ ಇಲ್ಲದ ತೆಂಗಿನೆಣ್ಣೆ ಮಾಡ್ತಾರೆ. ಆದರೆ ತುಪ್ಪದಲ್ಲಿ ಹುರಿದ್ರೆ ಅದರ ಪವರ್ಗಳು ಜಾಸ್ತಿ ಅಂತ, ಔಷಧದ ಶಕ್ತಿ ಜಾಸ್ತಿ ಆಗ್ತದೆ ಅಂತ ಹೇಳುವಂಥದ್ದು. ಹಸಿರು ಹೋಗ್ಬೇಕು, ಇಲ್ಲದೆ ತುಂಬ ಒಗರಿ ಇರ್ತದೆ ಅದು ನಮ್ಗೆ ತಿನ್ನುವಾಗ, ಸರಿ ಬಾಡದಿದ್ರೆ. ಸೀಬೆ ಚಿಗುರು ತುಪ್ಪದಲ್ಲಿ ಇದು ಬಾಡಿಸುವಂಥದ್ದು. ಇದು ನಿಮಗೆ ಬಾಯಿ ಹುಣ್ಣಿಗೆಲ್ಲ ಇದರ ಚಿಗುರನ್ನು ಜಗಿತಾರೆ, ಅಷ್ಟು ತಂಪಿದು. ಆರೋಗ್ಯದ ದೃಷ್ಟಿ ಪೇರಳೆ ಚಿಗುರನ್ನು ಮತ್ತೆ ಲೂಸ್ ಮೋಷನ್ ಎಲ್ಲ ಇರುವಾಗ ಪೇರಳೆ ಕಷಾಯ ಮಾಡಿ ಕುಡಿತಾರೆ. ಆರೋಗ್ಯದ ದೃಷ್ಟಿಯಲ್ಲಿ ಇದು ಪೇರಳೆ ಚಿಗುರು ಭಾರಿ ಒಳ್ಳೆಯದು. ಮತ್ತೆ ಸ್ವಲ್ಪ ಒಗರು ಜಾಸ್ತಿ ಇರ್ತದೆ ಅದರಲ್ಲಿ, ಹಸಿದಾಗಿ ಮಾತ್ರ. ಇದು ಗಾಂಧಾರಿ ಮೆಣಸು, ಅದು ಗಾಂಧಾರಿ ಮೆಣಸು ಹಾಕೋದು ಇದಕ್ಕೆ ಹಾಕೋದು ಯಾಕೆ ಹೇಳಿದ್ರೆ ಅದರ ಉರಿ ಹೋಗ್ಲಿಕ್ಕೆ. ಉರಿ ಅದಂತ ತುಪ್ಪದಲ್ಲಿ ಹೀಗೆ ಹುರಿದ್ರೆ ಅದರ ಎದುರು ಬರುವ ಖಾರ ಹೋಗ್ತದೆ. ಖಾರ ಕಮ್ಮಿ ಆಗ್ತದೆ. ಕಕ್ಕೆ ಮೆಣಸು, ಕಾಗೆ ತಿನ್ನುವಂತ ಮೆಣಸು, ಅದು ಹಕ್ಕಿಗಳು ತಿನ್ನುವಂಥದ್ದು. ತುಳು ಭಾಷೆಯಲ್ಲೂ ಹೇಳ್ತಾರೆ ಅದಕ್ಕೆ ಕಕ್ಕೆ ಮುಂಚಿಂತಲೇ ಹೇಳೋದು. ಇದೀಗ ಬಾಡಿತು. ಅದಕ್ಕೆ ಬೇಕಾದಷ್ಟು ತೆಂಗಿನಕಾಯಿ. ನಾವು ಸೊಪ್ಪಿನ ಪುಡಿ ಎಷ್ಟು ಹಾಕ್ತೇವೆ ಅಷ್ಟು ಹಾಕಿದ್ರೆ ಆಯ್ತು. ಒಂದು ಮುಷ್ಟಿ ಹಾಕಿದ್ದೀಗ. ಒಂದು ಮುಷ್ಟಿ ಚಿಗುರಿಗೆ ಒಂದು ಮುಷ್ಟಿ ತೆಂಗಿನಕಾಯಿ ತುರಿ ಬೇಕಾಗ್ತದೆ. ಇಲ್ಲ ಸ್ವಲ್ಪ ಅದೇ ಕೆಲವು ಕಣ್ಣೀರು ಜಾಸ್ತಿ ಇರುವಂಥದ್ದು, ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಬೇಕಾಗ್ತದೆ ಸ್ವಲ್ಪ. ಹುಳಿ ರುಚಿಗೆ ನಾವು ಹುಳಿ ರುಚಿಗೆ ನಾವು ಅದೇ ತಂಬುಳಿ ಮಾಡೋದಾದ್ರೆ ಮೊಸರು, ಇಲ್ಲಾಂದ್ರೆ ಚಟ್ನಿ, ಹುಳಿ ಹಾಕ್ಬಹುದು. ನಾವು 2 ದಿನ ಇಡೋದಂತಾದ್ರೆ ಚಟ್ನಿ, ಇದು ಮಜ್ಜಿಗೆಯಲ್ಲಿ ಹಾಕಿದ್ರೆ ನಾವು ಆವತ್ತ ಒಟ್ಟಿಗೆ ಸಹ ಹಾಕ್ಬೋದು. ಉಪ್ಪು ಮರ್ತೋಗೋದಕ್ಕೆ ಮತ್ತೆ ಆಯ್ತು. ಇನ್ನು ಇದನ್ನು ಚೆನ್ನ ಮಾಡಿ ಗ್ರೈಂಡ್ ಮಾಡಿ, ತುಪ್ಪ ಮತ್ತೆ ಜೀರಿಗೆ, ಒಗ್ಗರಣೆ. ಇದಕ್ಕೆ ಇನ್ನೊಂಚೂರು ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡೋದು ತಂಬುಳಿಗೆ. ಸೀಬೆ ಹಣ್ಣಿನ ಗಿಡದ ಚಿಗುರೆಲೆಯ ತಂಬುಳಿಯನ್ನು ಅಮ್ಮವರು ನಮಗೆ ಪರಿಚಯಿಸಿದ್ದಾರೆ. ವಿಶೇಷವಾಗಿ ಚಿಗುರೆಲೆಯನ್ನ ತುಪ್ಪದಲ್ಲಿ ಅದನ್ನ ಫ್ರೈ ಮಾಡಿ ಅದಕ್ಕೆ ಜೀರಿಗೆ, ತೆಂಗಿನಕಾಯಿ, ಇದನ್ನು ಉಪ್ಪು, ಜೀರಿಗೆ ಮೆಣಸು ಇದನ್ನೆಲ್ಲ ಮಿಶ್ರಣದಿಂದ ಅದನ್ನು ಕಡಿದು ನಂತರದಲ್ಲಿ ಕಾಳು ಮೆಣಸು ಸಹ ಹಾಕಿ ಮಾಡಬಹುದು. ಜೀರಿಗೆ ಮೆಣಸು, ಕಾಳು ಮೆಣಸು, ಅದೇ ಯಾವ್ದು ಸಹ ಹಾಕ್ಬೋದು. ಅದು ಮತ್ತೆ ಅದು ಆಪ್ಷನಲ್. ಅದಾದ್ರೆ ಖಾರಕ್ಕೆ ನೋಡಿ ವೀಕ್ಷಕರೇ, ಕಾಳು ಮೆಣಸು ಹಾಕ್ಬೋದು ಅಂತ, ಹಾಗೂ ಜೀರಿಗೆ ಮೆಣಸು ಹಾಕ್ಬೋದು. ಇದರ ಮಿಶ್ರಣದಿಂದ ಒಂದು ಅದ್ಭುತವಾದಂಥ ತಂಬುಳಿಯನ್ನು ನಮಗೆ ಪರಿಚಯಿಸಿದ್ದಾರೆ ಅಮ್ಮವರೇ. ಇಂಥ ಒಂದು ಆರೋಗ್ಯಯುತವಾದಂಥ ಹೇಳುವಾಗ ಎಲ್ಲರೂ ಹೆದರಿ ಹೋಗ್ತಾರೆ, ಅದು ಚೋಗರ ಜಾಸ್ತಿ ಬರ್ತದೆ ಅಂತೇಳಿ. ಯಾರು ಮಾಡ್ಲಿಕ್ಕೆ ಹೋಗುದಿಲ್ಲ, ನೇರ ತಿಂದ್ರೆ ಮಾತ್ರ ಚೋಗರ ಆಗೋದು. ಹೀಗೆ ಮಾಡಿ ತಿಂದ್ರೆ ಏನಾಗುದಿಲ್ಲ. ತಂಬುಳಿ ಮಾಡಿ ಅದನ್ನು ಊಟ ಮಾಡುವುದರಿಂದ ನಿಮಗೂ ಆರೋಗ್ಯಕ್ಕೆ ಒಳ್ಳೆಯದು. ಅಜೀರ್ಣ ಸಮಸ್ಯೆಗಳು ಅಂದರೆ ಹೊಟ್ಟೆಗೆ ಸಮಸ್ಯೆಗಳು, ಸಣ್ಣ ಮಕ್ಕಳಿಗೆಲ್ಲ ಅದನ್ನು ಕೊಡ್ಬೋದು. ಮಾರ್ಚ್ ಏಪ್ರಿಲ್ ಈ ತಿಂಗಳು
ಅತಿಯಾದ ಸೆಕೆಯ ಸಂದರ್ಭ, ಈ ಸಂದರ್ಭದಲ್ಲಿ ಇಂಥ ತಂಬುಳಿಗಳ ಉಪಯೋಗ ಭಾರಿ ಒಳ್ಳೆಯದು. ಈಗ ದೇಹ ಉಷ್ಣತೆ ಮತ್ತು ವಾತಾವರಣದ ವೈಪರೀತ್ಯ ಇದರಿಂದಾಗಿ ಆರೋಗ್ಯದ ಅದಂದ್ರೆ ಆಟೋಮೆಟಿಕ್ ಆಗಿ ಹೀಟಿಗೆ ಲೂಸ್ ಮೋಷನ್ ಎಲ್ಲ ಶುರು ಆಗ್ತದೆ ಜನರಿಗೆ, ತಲೆನೋವು ಅದೇ. ಅಂದ್ರೆ ವಾತಾವರಣ ವೈಪರೀತ್ಯ, ಈಗ ಮಳೆ ಬರುದು, ಸೆಕೆ ಜಾಸ್ತಿ, ಈ ತರ ಕುಸಿತದಿಂದಾಗಿ ವಾತಾವರಣದಲ್ಲಿ ತುಂಬಾ ವೈಪರೀತ್ಯ ಆಗ್ತದೆ. ಬೇಸಿಗೆಯಲ್ಲಿ ಇದು ತುಂಬಾ ಒಳ್ಳೇದು, ಹೊಟ್ಟೆಗೆ ತಂಪು ಕೊಡ್ತದೆ ನಮಗೆ ಅಂತ. ಅದೇ ದೇಹಕ್ಕೆ ತಂಪು ಕೊಡ್ತದೆ. ಹಾಗೆ ಅಮ್ಮವರು ಈ ದೇಹಕ್ಕೆ ತಂಪು ಕೊಡುವಂಥ ಒಂದು ಒಳ್ಳೆಯ ಆಹಾರವನ್ನು ನಮಗೆ ಪರಿಚಯಿಸಿದ್ದಾರೆ. ಇಂಥ ಒಂದು ಆಹಾರದ ಉಪಯೋಗವನ್ನು ಪಡ್ಕೊಳ್ಳಿ. ನಿಮಗೆ ಇದ್ರ ಬಗ್ಗೆ ತಿಳಿಯಲಿಲ್ಲ, ಇನ್ನಷ್ಟು ಮಾಹಿತಿ ಬೇಕು, ಅದನ್ನು ಯಾವ ರೀತಿ ಮಾಡೋದು ಮತ್ತು ಅದಕ್ಕೆ ಬೇಕಾದಂಥ ಏನು ಹಾಕುವಂಥದ್ದು ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನಾವು ನಂಬರನ್ನು ಇದರಲ್ಲಿ ನೀಡ್ತೇವೆ. ಅದನ್ನೇ ಅಮ್ಮವರಿಗೆ ಸಂಪರ್ಕಿಸಿ ಅದರ ಬಗ್ಗೆ ನೀವು ತಿಳ್ಕೊಳ್ಬೋದು ಹಾಗೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಹೀಗಾಗಿ ಎಲ್ರಿಗೂ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ತಂಬುಳಿಯ ಜೊತೆ ನಿಮ್ಮ ಮುಂದೆ ಬರಲಿದ್ದೇವೆ. ನಮಸ್ತೆ ವೀಕ್ಷಕರೇ. ಅಮ್ಮವರೇ, ಇಂಥ ಒಂದು ವಿಶೇಷ ತಂಬುಳಿಯ ಬಗ್ಗೆ, ಆಹಾರದ ಬಗ್ಗೆ ಪರಿಚಯಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.